ನೀವು 1000 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಮೆಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. 1000 ಚದರ ಅಡಿಗೆ 450 ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ. ಒಂದು ಬ್ಯಾಗಿಗೆ 400 ರೂಪಾಯಿ ಅಂದ್ರೆ 450 ಬ್ಯಾಗಿಗೆ 1,80,000 ಆಗುತ್ತೆ. ಕಬ್ಬಿಣದ ವಿಷಯಕ್ಕೆ ಬಂದ್ರೆ 3500 ಕೆಜಿ ಬೇಕಾಗುತ್ತೆ. 1 ಕೆಜಿ ಕಬ್ಬಿಣದ ಬೆಲೆ 65 ರೂಪಾಯಿ ಆದ್ರೆ 3500 ಕೆಜಿಗೆ 2,27,500 ರೂಪಾಯಿ ಆಗುತ್ತೆ. ಇಟ್ಟಿಗೆ ಬಗ್ಗೆ ಹೇಳೋದಾದ್ರೆ 17,000 ಇಟ್ಟಿಗೆಗಳು ಬೇಕಾಗುತ್ತೆ. ಒಂದು ಇಟ್ಟಿಗೆ ಬೆಲೆ 9 ರೂಪಾಯಿ ಆದ್ರೆ 17,000 ಇಟ್ಟಿಗೆ ಬೆಲೆ 1,53,000 ಆಗುತ್ತೆ. ಅಂಡ್ ನೀವು ಯಾವ ಇಟ್ಟಿಗೆನ ಪ್ರಿಫರ್ ಮಾಡ್ತೀರೋ ಆ ಇಟ್ಟಿಗೆ ಮೇಲೆ ಅಮೌಂಟ್ ಡಿಪೆಂಡ್ ಆಗಿರುತ್ತೆ. ಮರಳಿಗೆ 1ರಿಂದ 1,20,000, ಜಲ್ಲಿ ಕಲ್ಲಿಗೆ 65ರಿಂದ 70,000, ಕಿಚನ್ ಅಂಡ್ ಬಾತ್ರೂಮ್ ಫಿಟ್ಟಿಂಗ್ಸ್ಗೆ 80ರಿಂದ 85,000, ಫ್ಲೋರಿಂಗ್ ಟೈಲ್ಸ್ ಅಂಡ್ ಗ್ರಾನೈಟ್ಗೆ 1ರಿಂದ 1,35,000, SS ರೈಲಿಂಗ್ಸ್ಗೆ 18ರಿಂದ 20,000, ಎಲೆಕ್ಟ್ರಿಕ್ ಐಟಮ್ಗೆ 85ರಿಂದ 90,000, ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋಸ್ಗೆ 65ರಿಂದ 70,000. ಪೇಂಟಿಂಗ್ ಡಿಪೆಂಡ್ ಅಪಾನ್ ಬ್ರ್ಯಾಂಡಿಂಗ್ ಅಂಡ್ ಇತರೆ ಖರ್ಚುಗಳು ಪ್ಲಸ್ ಲೇಬರ್ ಚಾರ್ಜಸ್. ಒಟ್ಟಾರೆ ಹೇಳೋದಾದ್ರೆ 20 ಲಕ್ಷದ ಒಳಗಡೆನೆ ನಿಮ್ಮ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಕಾಸ್ಟ್ ಅಂಡ್ ಲೇಬರ್ ಕಾಸ್ಟ್ ಆಗುತ್ತೆ. ಈಗ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಮೇಲೆ GST ಕಡಿಮೆ ಆಗಿರೋದ್ರಿಂದ ನಿಮ್ಮ ವೆಚ್ಚ ಇನ್ನೂ ಕಡಿಮೆ ಆಗುತ್ತೆ. ನೀವು ಯಾಕೆ ಮೇಕ್ ಮೈ ಪ್ರಾಪರ್ಟೀಸ್ನ ಆಯ್ಕೆ ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿ ಟ್ರಾನ್ಸ್ಪರೆಂಟ್ ಪ್ರೈಸಿಂಗ್ ಇರುತ್ತೆ, ಹಿಡನ್ ಚಾರ್ಜಸ್ ಇರಲ್ಲ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಲ್ಲ, ಸಿಮೆಂಟು ಸ್ಟೀಲು ಟೈಲ್ಸು ಎಲ್ಲವೂ A1 ಗ್ರೇಡ್ ಆಗಿರುತ್ತೆ. ನಮ್ಮಲ್ಲಿ ಇನ್-ಹೌಸ್ ಆರ್ಕಿಟೆಕ್ಟ್ಸ್ ಇರ್ತಾರೆ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೂಡ ನಮ್ಮದೇ ಆಗಿರುತ್ತೆ. ನಿಮ್ಮ ಬಜೆಟ್ಗೆ ತಕ್ಕಂತೆ ಹಾಗೂ ನಿಮ್ಮ ಫ್ಯಾಮಿಲಿ ಸ್ಟೈಲ್ಗೆ ತಕ್ಕಂತೆ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ.